17 ಕಡೆ ಶೋಧ ನಡೆಸಿದಂತ ಎಸ್ಐಟಿ ತಂಡ ಸಮಾಧಿ ಶೋಧ ವೇಳೆ ಯಾವುದೇ ಪೂರ್ತಿ ಅಸ್ಥಿಪಂಜರ ಸಿಕ್ಕಿರಲಿಲ್ಲ. ಈಗ ರಾಜ್ಯ ಸರ್ಕಾರದ ವಿರುದ್ಧವಾಗಿ ವಿರೋಧ ಪಕ್ಷಗಳು ಕಿಡಿಕಾರ್ತಾ ಇರುವಂತದ್ದು ಶ್ರೀ ಕ್ಷೇತ್ರಕ್ಕೆ ಅಪಚಾರ ಅಂತ ಹೇಳಿ ಪ್ರತಿಪಕ್ಷ ಗುಟುರು ಹಾಕ್ತಾ ಇದೆ. ಸಮಾಧಿ ಶೋಧ ವೇಳೆ ಯಾವುದೇ ರೀತಿಯಾದಂತಹ ಅಸ್ಥಿಪಂಜರ ಸಿಕ್ಕಿರಲಿಲ್ಲ. ಇನ್ನು ಇದಾದ ನಂತರದಲ್ಲಿ ವಿಪಕ್ಷಗಳು ಸಾಕಷ್ಟು ಆರೋಪವನ್ನ ಮಾಡುತ್ತೆ. ಎಸ್ಐಟಿ ರಚನೆ ಮಾಡಿದ್ದು ಯಾಕೆ, ಈ ರೀತಿಯಾಗಿ ಸಾಕಷ್ಟು ಆರೋಪಗಳನ್ನ ಯಾರ್ಯಾರೋ ಮಾಡ್ತಾ ಇರ್ತಾರೆ. ಸರಿ ಯಾವುದು ತಪ್ಪು ಯಾವುದು ಅಂತ ಹೇಳಿ ತಿಳಿಯದೆ ಸುಮ್ಮನೆ ಎಸ್ಐಟಿಯನ್ನ ರಚನೆ ಮಾಡಿದ್ದು ಸರಿಯಲ್ಲ ಅಂತ ಹೇಳಿಯೂ ಕೂಡ ಕೆಲವೊಂದಿಷ್ಟು ಕಡೆ ವಿಪಕ್ಷಗಳು ಆರೋಪವನ್ನ ಮಾಡಿತು. ತದನಂತರದಲ್ಲಿ ಮಧ್ಯಂತರ ವರದಿಯನ್ನ ನೀಡಿ ನಮಗೆ ಅನ್ನೋದಾಗಿಯೂ ಕೂಡ ವಿಪಕ್ಷಗಳು ಕೇಳ್ಕೊಂಡಿತ್ತು. ಈ ಎಲ್ಲ ಬೆನ್ನಲ್ಲೇ ಗೃಹ ಸಚಿವರು ಈ ಕುರಿತಂತೆ ಮಾತನಾಡಿದ್ರು. ಅಂದ್ರೆ ಇನ್ವೆಸ್ಟಿಗೇಷನ್ ಇನ್ನು ಮುಂದೆ ಆರಂಭ ಆಗತ್ತೆ, ಯಾಕೆ ರಚನೆಯನ್ನ ಮಾಡಿದ್ವಿ ಅನ್ನೋದಾಗಿಯೂ ಕೂಡ ಸಂಪೂರ್ಣ ವಿವರವನ್ನ ಕೊಟ್ಟಿದ್ರು. ಆದ್ರೆ ಧರ್ಮಸ್ಥಳ ವಿರುದ್ಧ ಅವಹೇಳನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧವಾಗಿ ಆ ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡುವಂತ ಷಡ್ಯಂತ್ರ ಇದು ಅಂತ ಹೇಳಿ ಸಾಕಷ್ಟು ಜನ ಬಿಜೆಪಿಯ ನಾಯಕರು ಕೂಡ ಆರೋಪವನ್ನ ಮಾಡ್ತಾರೆ. ಜೊತೆಗೆ ಎಸ್ಐಟಿ ಪೊಲೀಸರಿಂದ ಇದೀಗ ಮಾಸ್ಕ್ ಮ್ಯಾನ್ ನ ಬಂಧನ ಆಗಿದೆ. ಹಾಗಾಗಿ ಈಗ ಇದು ಯಾವ ರೀತಿಯಾಗಿ ತಿರುವು ಪಡೆದುಕೊಳ್ಳುತ್ತೆ ಅಂತ ಹೇಳಿ ನೋಡಬೇಕು. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿ. ಹೆಬ್ಬಾರ್, ಇನ್ನು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಎಸ್ಐಟಿ ಪೊಲೀಸರಿಂದ ಮಾಸ್ಕ್ ಮ್ಯಾನ್ ನ ಬಂಧನ ಆಗಿದೆ. ಆದ್ರೆ ಇವಾಗಿರುವಂತಹ ಪ್ರಶ್ನೆ ಇದು ಈಗ ಆಕ್ಚುಯಲ್ ಆಗಿ ಹೇಗೆ ರಾಜಕೀಯ ತಿರುವನ್ನ ಪಡೆದುಕೊಳ್ಳುತ್ತೆ ಅಂತ ಹೇಳಿ, ಅಂದ್ರೆ ಬಿಜೆಪಿ ಇದನ್ನ ಯಾವ ರೀತಿಯಾಗಿ ಪ್ಲಸ್ ಪಾಯಿಂಟ್ ಆಗಿ ತೆಗೆದುಕೊಳ್ಳುತ್ತೆ? ದಿವ್ಯಾ, ಈ ವಿಚಾರವನ್ನ ಸದನದಲ್ಲಿಯೇ ಬಿಜೆಪಿ ಪ್ರಸ್ತಾಪ ಮಾಡಿತ್ತು. ಈ ಒಂದು ವಿಚಾರ ಧರ್ಮಸ್ಥಳದ ಪ್ರಕರಣ ಸಂಪೂರ್ಣ ರಾಜಕೀಯವಾಗಿ ಬದಲಾಗಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಆ ಒಂದು ಚರ್ಚೆಯ ಸಂದರ್ಭದಲ್ಲಿ. ಯಾಕಂದ್ರೆ ಸರ್ಕಾರದ ವಿರುದ್ಧ ವಿಪಕ್ಷ ಬಿಜೆಪಿ ತೀವ್ರ ವಾಗ್ದಾಳಿಯನ್ನ ನಡೆಸಿತ್ತು ಸದನದಲ್ಲಿ. ಮಾಸ್ಕ್ ಮ್ಯಾನ್ ಹೇಳದ ಕಡೆಯಲ್ಲೆಲ್ಲ ಹೋಗಿ ಅಗಿಯುವಂತ ಕೆಲಸವನ್ನ ಮಾಡ್ತಾ ಇದೆ. ಆತ ನಾಳೆ ದಿನ ಇನ್ನೊಂದು ಯಾವ್ದೋ ಪ್ಲೇಸ್ ತೋರಿಸಿದ್ರು, ಅಲ್ಲಿಯೂ ಕೂಡ ಹೋಗಿ ಅಗಿಯುವಂತ ಕೆಲಸ ಆಗ್ತಾ ಇದೆ. ಏನು ಸಿಗದೇ ಇದ್ದಾಗ್ಲೂ ಸಹಿತ ಆತನಿಗೆ ಅಷ್ಟೊಂದು ಭದ್ರತೆಯನ್ನ ಕೊಟ್ಟು ಆತ ಹೇಳ್ದಾಗೆ ಕುಣಿಯುವಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಇದ್ರ ಹಿಂದೆ ಯಾರೆಲ್ಲ ಕೈವಾಡ ಇದೆ, ಆತ ಒಂದ್ ವೇಳೆ ತಪ್ಪಿಸ್ತಾಗಿದ್ರೆ ಅವನ ಮೇಲೆ ಕ್ರಮ ಯಾಕ ಇಲ್ಲ, ಈ ರೀತಿಯ ಮಾತುಗಳನ್ನು ಕೂಡ ಬಿಜೆಪಿ ಆಡಿತ್ತು. ಆದ್ರೆ ಸರ್ಕಾರ ಈಗ ಬಿಜೆಪಿ ಆಗ್ರಹಕ್ಕೆ ಮಣಿದೋ ಅಥವಾ ಎಸ್ಐಟಿ ತನಿಖೆಯ ಮುಂದುವರೆದ ಭಾಗ ಅನ್ನುವಂತೇನೋ ಈಗ ಮಾಸ್ಕ್ ಮ್ಯಾನ್ ಅನ್ನ ಅರೆಸ್ಟ್ ಮಾಡಿದೆ. ಯಾಕಂತಂದ್ರೆ ಆತನಿಂದಾಗಿ ಸಾಕಷ್ಟು ಹಣ ಖರ್ಚಾಗಿದೆ, ಸರ್ಕಾರಕ್ಕೆ ಖರ್ಚಾಗಿದೆ, ಸಾರ್ವಜನಿಕರ ಹಣ ಪೋಲಾಗಿದೆ ಅಂತ ಮಾತಿದೆ. ಆತ ಜಾಗ ತೋರಿಸಿದಲ್ಲೆಲ್ಲ ಆಗಿರುವಂತ ಕೆಲಸವನ್ನ ಮಾಡಲಾಗಿದೆ, ಏನು ಕೂಡ ಸಿಕ್ಕಿಲ್ಲ. ಹೀಗಾಗಿ ಇದು ಬಿಜೆಪಿಗೆ ಒಂದು ರೀತಿಯಲ್ಲಿ ಮೇಲುಗೈ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿ ಸೋಮೋಟೋ ಕೇಸನ್ನ ಹಾಕಿ ತಪ್ಪಿತಸ್ಥನೇ ಅಲ್ಲಿ ಮಾಸ್ಕ್ ಮ್ಯಾನ್ ಏನು ಸಿಕ್ಕಿಲ್ಲ ಅಂತ ಆದ್ರೆ ಅವನನ್ನೇ ಇಲ್ಲಿ ಆರೋಪಿಯನ್ನಾಗಿ ಮಾಡಿ ಅದರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸಬೇಕು ಅಂತ ಹೇಳಿ ಬಿಜೆಪಿ ಆಗ್ರಹವನ್ನ ಮಾಡಿತ್ತು. ಇದರ ಜೊತೆಯಲ್ಲಿ ಬಿಜೆಪಿ ಆಗ್ರಹಿಸ್ತಾ ಇತ್ತು ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರುವ ಹಾಗೆ ಅಲ್ಲಿ ನಡ್ಕೊಳ್ಳಾಗ್ತಾ ಇದೆ, ಇದರ ಹಿಂದೆ ಷಡ್ಯಂತ್ರ ನಡೀತಾ ಇದೆ, ಸಾಕಷ್ಟು ಜನರ ಕೈವಾಡ ಇದೆ ಅನ್ನೋ ಮಾತನ್ನ ಹೇಳ್ತಾ ಇದ್ರು. ಜನಾರ್ದನ್ ರೆಡ್ಡಿ ಕೂಡ ಆರೋಪ ಮಾಡಿದ್ರು, ಸೆಂಥಿಲ್ ಅವರ ಕೈವಾಡ ಇದೆ ಇದರಲ್ಲಿ ಅಂತ ಹೇಳಿ. ಅಂದ್ರೆ ಹಿಂದೆ ಅಲ್ಲಿ ಕೆಲಸ ಮಾಡಿದಂತವ್ರು ಈಗ ಅವರು ಬೇರೆ ರಾಜ್ಯದಲ್ಲಿ ಇದ್ರು ಸಹಿತ ಅಲ್ಲಿಂದ ಇಲ್ಲಿ ಆಪರೇಟ್ ಮಾಡ್ತಾ ಇದ್ದಾರೆ, ಆ ರೀತಿ ಕೆಲಸಗಳು ನಡೀತಾ ಇದೆ ಅನ್ನೋ ಆರೋಪವನ್ನ ಮಾಡಿದ್ರು. ಜೊತೆಗೆ ಅಲ್ಲಿ ಸುಜಾತಾ ಭಟ್ ಅನ್ನೋರು ಕೂಡ ಒಂದು ಮಾಧ್ಯಮಕ್ಕೆ ಹೇಳಿಕೆಯನ್ನ ಕೊಟ್ಟಿರೋ ಸಂದರ್ಭದಲ್ಲಿ ತಾನು ಸುಳ್ಳು ಹೇಳಿದ್ದೀನಿ, ಅನನ್ಯ ಭಟ್ ಅನ್ನೋರೇ ಇಲ್ಲ ಅನ್ನೋ ವಿಚಾರವನ್ನು ಕೂಡ ಹೇಳಿದ್ದಾರೆ. ಸೊ ಇದೆಲ್ಲವೂ ಕೂಡ ಒಟ್ಟಾರೆಯಾಗಿ ನೋಡಿದಾಗ ಒಂದು ಪ್ಲಾನ್ ಆಗಿ ನಡೀತಾ ಇದೆ ಅನ್ನೋ ಆರೋಪ ಬಿಜೆಪಿಯನ್ನು ಮಾಡಿತ್ತು. ಅದಕ್ಕೆ ಪೂರಕ ಅನ್ನುವಂತೆ ಒಂದಷ್ಟು ಬೆಳವಣಿಗೆಗಳು ಕೂಡ ಈಗ ಸದ್ಯಕ್ಕೆ ಆಗ್ತಾ ಇದೆ. ಇದು ಬಿಜೆಪಿಗೆ ಒಂದು ರೀತಿಯಲ್ಲಿ ಮೇಲುಗೈ ಕಾಣಿಸ್ತಾ ಇದೆ. ಮತ್ತೆ ಬಿಜೆಪಿ ಹೋರಾಟಕ್ಕೆ ಇನ್ನಷ್ಟು ಬಲ ಸಿಕ್ಕದಂತೆ ಕಾಣಿಸ್ತಾ ಇದೆ. ಅಲ್ಲಿ ಷಡ್ಯಂತ್ರ ನಡೀತಾ ಇರೋದು ಕೂಡ ಒಂದು ಹಂತಕ್ಕೆ ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಸರ್ಕಾರ ಇದೆಲ್ಲವನ್ನು ಕೂಡ ಯಾವ ರೀತಿಯಲ್ಲಿ ಟ್ಯಾಕಲ್ ಮಾಡುತ್ತೆ, ವಿನಾಕಾರಣವಾಗಿ ಯೂಟ್ಯೂಬ್ಗಳಲ್ಲಿ ಒಂದಷ್ಟು ವಿಡಿಯೋಗಳನ್ನ ಹರಿದು ಬಿಟ್ಟಂತವ್ರ ಮೇಲೆ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತೆ, ಅವ್ರ ಮೇಲೆ ಆಕ್ಷನ್ ಮಾಡತ್ತಾ ಸರ್ಕಾರ, ಇದನ್ನು ಕೂಡ ಬಿಜೆಪಿ ನೋಡ್ಲಿಕ್ಕಿದೆ ಮುಂದಿನ ದಿನಗಳಲ್ಲಿ. ಆ ಬಗ್ಗೆ ಕೂಡ ಈಗಾಗಲೇ ಆಗ್ರಹ ಮಾಡಿದೆ, ಅದ್ರ ಬಗ್ಗೆ ಮತ್ತಷ್ಟು ಒತ್ತಡವನ್ನ ಹೇರುವಂತ ಕೆಲಸವನ್ನ ಮಾಡ್ಲಿಕ್ಕಿದೆ. ಸರ್ಕಾರ ಒಂದು ವೇಳೆ ಆ ರೀತಿಯಲ್ಲಿ ಯಾವುದೇ ಆಕ್ಷನ್ ತಗೊಳ್ಳದೆ ಸುಮ್ಮನೆ ಇದ್ರೆ ಇದು ಇನ್ನಷ್ಟು ಅಸ್ತ್ರವಾಗತ್ತೆ ಬಿಜೆಪಿಗೆ. ಅದನ್ನ ಇಟ್ಕೊಂಡು ಜನರ ಮುಂದೆ ಹೋಗುವಂತ ಕೆಲಸವನ್ನ ಬಿಜೆಪಿ ಮಾಡುತ್ತೆ. ಸದ್ಯಕ್ಕೆ ಮಾಸ್ಕ್ ಮ್ಯಾನ್ ಅನ್ನ ಅರೆಸ್ಟ್ ಮಾಡಿರೋದು ಬಿಜೆಪಿಗೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ
ಜಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇಲ್ಲಿ. ಯಾಕಂದ್ರೆ ಸರ್ಕಾರವನ್ನ ತರಾಟೆ ತೆಗೆದುಕೊಳ್ಳುವ ಸಂದರ್ಭದಲ್ಲೇನೆ ಎಲ್ಲ ವಿಚಾರವನ್ನ ಅಲ್ಲಿ ಪ್ರಸ್ತಾಪ ಮಾಡಿತ್ತು. ವಿಪಕ್ಷ ಬಿಜೆಪಿಯ ಬಹುತೇಕ ಸದಸ್ಯರು ಸದನದಲ್ಲಿಯೇ ಪ್ರಸ್ತಾಪ ಮಾಡಿದ್ರು. ಆತನಿಗೆ ಎಲ್ಲಿಂದ ಹಣ ಬರುತ್ತೆ, ಯಾವ ಕಾರಣಕ್ಕಾಗಿ ಆತ ಬೇರೆ ಬೇರೆ ಕಡೆ ಸ್ಥಳಗಳ ತೋರಿಸಿದ್ರು ಸಹಿತ ಏನು ಸಿಗ್ತಾ ಇಲ್ಲ, ಇದ್ರ ಹಿಂದೆ ಇರುವಂತಹ ಉದ್ದೇಶ ಏನು, ಆತನ ಮೂಲ ಏನು, ಆತನ ಹೆಸರೇನು, ಇದೆಲ್ಲವೂ ಕೂಡ ಬಹಿರಂಗಪಡಿಸಿ ಅಂತ ಆಗ್ರಹವನ್ನ ಮಾಡಿತ್ತು ಬಿಜೆಪಿ. ಈಗ ಬಹುಶಃ ಅದೆಲ್ಲವೂ ಕೂಡ ಮಾಸ್ಕ್ ಮನ್ ಅರೆಸ್ಟ್ ಆಗಿರುತ್ತೆ ಹಿನ್ನೆಲೆಯಲ್ಲಿ ಆತನ ಪೂರ್ವಾಪರ ಎಲ್ಲವೂ ಕೂಡ ಬಹಿರಂಗ ಆಗುವಂತ ಸಾಧ್ಯತೆ ಇದೆ. ಇನ್ನೊಂದು ಕೋಟಾ ಶ್ರೀನಿವಾಸ್ ಪೂಜಾರಿ ಸಹಿತ ದಿವ್ಯಾ ಕೇಂದ್ರಕ್ಕೆ ಪತ್ರವನ್ನ ಬರೆದಿದ್ದಾರೆ. ಈ ಪ್ರಕರಣದಲ್ಲಿ ವಿದೇಶದಿಂದ ಹಣ ಏನಾದ್ರೂ ಹೂಡಿಕೆ ಆಗ್ತಾ ಇದೆಯಾ ಇವರಿಗೆ, ಅಲ್ಲಿಂದ ಹಣ ಬರ್ತಾ ಇದೆಯಾ, ಇದ್ರ ಬಗ್ಗೆ ಅನುಮಾನಗಳಿದೆ, ಇದನ್ನೆಲ್ಲವನ್ನು ಕೂಡ ತನಿಖೆ ಮಾಡ್ಬೇಕು ಅಂತ ಹೇಳಿ ಕೂಡ ಪತ್ರವನ್ನ ಬರೆದಿದ್ದಾರೆ ಇಡಿಗೆ. ಸೊ ಇಲ್ಲಿ ಕೇವಲ ರಾಜ್ಯಕ್ಕಷ್ಟೇ ಸೀಮಿತವಾಗದೇನೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಗಮನ ಸೆಳೀತಾ ಇರುತ್ತಾ ಈ ಪ್ರಕರಣ ಆಗಿರುತ್ತ ಹಿನ್ನೆಲೆಯಲ್ಲಿ ಆಳಾಗ್ಲವನ್ನ ನೋಡುವಂತ. ಓಕೆ, ಹೆಬ್ಬಾರ್, ಇನ್ನು SIT ಅನ್ನ ರಚನೆ ಮಾಡಿದ್ದು ಸರ್ಕಾರ, ಅಂದ್ರೆ ರಾಜ್ಯ ಸರ್ಕಾರ SIT ಅನ್ನ ರಚನೆ ಮಾಡ್ತು ಅಂದ್ರೆ ಈ ಒಂದು ಆರೋಪವನ್ನ ಗಂಭೀರವಾಗಿ ಪರಿಗಣಿಸಿತು. ಆದ್ರೆ ನಂತರದಲ್ಲಿ ಬಿಜೆಪಿ ಇದಕ್ಕೆ ಕಿಡಿಕಾರುವಂತ ಕೆಲಸವನ್ನ ಕೂಡ ಮಾಡ್ತು. ಆದ್ರೆ ಈಗ ಈ ಮಾಸ್ಕ್ ಮ್ಯಾನ್ ನ ಬಂಧನ ಮಾಡಿರೋದ್ರಿಂದಾಗಿ ಸರ್ಕಾರನೇ SIT ರಚನೆ ಮಾಡಿರೋದ್ರಿಂದ ಹೇಗೆ ಇದನ್ನ ಕಾಂಗ್ರೆಸ್ ಲೈಕ್ ಒಂದು ಪಾಸಿಟಿವ್ ಆಗಿ ತೆಗೆದುಕೊಂಡು ಹೋಗತ್ತಾ ಅಥವಾ ನೆಗೆಟಿವ್ ಆಗತ್ತಾ, ಅದನ್ನ ಹೇಗೆ ಮ್ಯಾನೇಜ್ ಮಾಡುತ್ತೆ ಸರ್ಕಾರ ಅಂತ ಹೇಳಿ? ದಿವ್ಯಾ, ಇಲ್ಲಿ ಎರಡು ಬಿಜೆಪಿಗೂ ಪ್ಲಸ್ ಕಾಣಿಸ್ತಾ ಇದೆ, ಕಾಂಗ್ರೆಸ್ಗೂ ಪ್ಲಸ್ ಆಗಿ ಕಾಣಿಸ್ತಾ ಇದೆ. ಯಾಕಂತಂದ್ರೆ ಆರಂಭದಲ್ಲಿ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಮಾಡ್ತಾ ಇರೋ ಆರೋಪ ಏನಂತಂದ್ರೆ SIT ರಚನೆ ಮಾಡಿದ್ ಯಾಕೆ, ಯಾರು ಹೇಳಿದ್ರು, ಯಾರು ಹೇಳ್ದೇನೆ, ಕೋರ್ಟ್ ಆದೇಶ ಇಲ್ದೇನೆ, ಯಾವರ ಒತ್ತಡವೂ ಇಲ್ದೇನೆ ಕೇವಲ ಏಕಾಏಕಿಯಾಗಿ ತಕ್ಷಣ SIT ರಚನೆ ಆಗತ್ತೆ ಅಂದ್ರೆ ಇದ್ರ ಹಿಂದೆ ಕಾಣದ ಕೈಗಳಿದಾವೆ ಅನ್ನೋಂತ ಒಂದು ಆರೋಪವನ್ನ ಬಿಜೆಪಿ ಮಾಡಿತ್ತು. ಎಡಪಂಥೀಯರ ಒತ್ತಡಕ್ಕೆ ಮಣಿದು ಸರ್ಕಾರ SIT ರಚನೆ ಮಾಡಿದ್ರಂತ ಆರೋಪವನ್ನ ಮಾಡಿತ್ತು ಬಿಜೆಪಿ. ಆ ನಂತರದಲ್ಲಿ ಆದಂತ ಬೆಳವಣಿಗೆಗಳು ಎಲ್ಲವೂ ಕೂಡ ಗೊತ್ತಿದೆ, ಏನು ಸಾಕ್ಷ್ಯಗಳು ಸಿಕ್ಕಿಲ್ಲ ಅನ್ನೋಂಥದ್ದು. ಆದ್ರೆ ಕಾಂಗ್ರೆಸ್ಗೆ ಈಗ ಪ್ಲಸ್ ಏನಂತಂದ್ರೆ, ಕಾಂಗ್ರೆಸ್ ಮೊದಲಿಂದ ಹೇಳ್ತಾ ಇರೋದು ಪ್ರಕರಣದಲ್ಲಿ ತನಿಖೆ ಆಗತ್ತೆ, ಏನಿದೆ ಏನಿಲ್ಲ ಅನ್ನೋದು ತನಿಖೆ ನಂತರ ಗೊತ್ತಾಗತ್ತೆ, ಯಾರ ಪರವೂ ಇಲ್ಲ ವಿರೋಧವೂ ಇಲ್ಲ ನಾವು ಅಂತ ಹೇಳುವಂತ ಮಾತನ್ನ ಕಾಂಗ್ರೆಸ್ ಹೇಳ್ತಾ ಇತ್ತು. ಅದರ ಮುಂದುವರಿದ ಭಾಗ ಅನ್ನುವಂತೆ ಅಲ್ಲಿ ಈಗ ಮಾಸ್ಕ್ ಮ್ಯಾನ್ ಅನ್ನೇ ಅರೆಸ್ಟ್ ಮಾಡಿದ್ದಾರೆ ಅಂತಂದಾಗ ಆತ ಮಾಡಿರೋದು ತಪ್ಪು ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅಂದ್ರೆ ಆತ ಸುಳ್ಳು ಹೇಳಿ ಜಾಗದಲ್ಲಿ ಶವಗಳನ್ನ ಹೂತಿಟ್ಟಿರುವಂತ ಪ್ರದೇಶದಲ್ಲಿ ಅಲ್ಲಿಂದ ಅಲ್ಲೇ ಆಗಿರಿ ಇಲ್ಲಾಗಿರಿ ಅಂತ ಹೇಳಿ ಹೇಳಿದಾಗ ಸರ್ಕಾರ ಅದೆಲ್ಲವನ್ನೂ ಕೂಡ ಮಾಡಿದೆ. SIT ಆತ ತೋರಿಸಿದ ಎಲ್ಲಾ ಜಾಗವನ್ನು ಕೂಡ 18 ಕಡೆಗಳಲ್ಲಿ ಹೋಗಿ ಆಗಿರುವಂತ ಕೆಲಸಗಳನ್ನ ಮಾಡಿದೆ, JCBಗಳನ್ನ ತಂದು. ಹೀಗಾಗಿ SIT ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಏನೂ ಸಿಗದೆ ಇರುವಂತ ಹಿನ್ನೆಲೆಯಲ್ಲಿ ಆತ ಹೇಳಿರೋದು ಸುಳ್ಳು, ಅಥವಾ ಆತ ಏನೋ ಕಾರಣಕ್ಕಾಗಿ ಯಾರನ್ನೋ ಬಲಿ ಹಾಕಬೇಕು ಅನ್ನೋಂತ ಒಂದು ದೃಷ್ಟಿಯಲ್ಲಿ ಯಾರದೋ ಷಡ್ಯಂತ್ರದಿಂದಾಗಿ ಈ ರೀತಿ ಮಾಡಿಸ್ತಾ ಇದ್ದಾನೆ ಅನ್ನೋದು ಒಂದು ಆರೋಪಕ್ಕೆ ಇದು ಪುಷ್ಟಿ ನೀಡುವಂತೆ ಸನ್ನಿವೇಶಗಳು ಕಾಣಿಸ್ತಾ ಇದ್ದಾವೆ. ಆ ಕಾರಣಕ್ಕಾಗಿ ಆತನನ್ನೇ ಅರೆಸ್ಟ್ ಮಾಡಿರೋದ್ರಿಂದ ಈಗ ರಾಜ್ಯ ಸರ್ಕಾರಕ್ಕೂ ಸಹಿತ ಇದೊಂದು ರೀತಿಯಲ್ಲಿ ಪ್ಲಸ್ ಆಗುತ್ತೆ. ನಾವು ಯಾರ ಪರನೂ ಇಲ್ಲ, SIT ತನಿಖೆ ಆಗಿದೆ, ಸತ್ಯಾಸತ್ಯತೆ ಬೆಳಕಿಗೆ ಬಂದಿದೆ, ಆ ಕಾರಣಕ್ಕಾಗಿ ಆತನ ಅರೆಸ್ಟ್ ಮಾಡಿದೀವಿ ಅಂತ ಕಾಂಗ್ರೆಸ್ ಕೂಡ ಅಲ್ಲಿ ಆ ಕಡೆಯಲ್ಲಿ ಹೇಳ್ಕೊಳ್ಳುವಂತ ಸಾಧ್ಯತೆ ಇದೆ. ಇನ್ನೊಂದ್ ಕಡೆಯಲ್ಲಿ ಬಿಜೆಪಿಗೂ ಇದು ತಮ್ಮ ಹೋರಾಟಕ್ಕೆ ಸಿಕ್ಕ ಫಲ ಅಂತ ಹೇಳ್ಕೊಳ್ಳುವಂತ ಸಾಧ್ಯತೆ. ಆದ್ರೆ ಇಷ್ಟಕ್ಕೆ ಮುಗಿಯಲ್ಲ ದಿವ್ಯಾ, ರಾಜಕೀಯವಾಗಿ ಇದು ಇನ್ನಷ್ಟು ಮುಂದುವರಿಯುವಂತ ಎಲ್ಲಾ ಸಾಧ್ಯತೆಗಳು ಇದಾವೆ. ಓಕೆ, ಥ್ಯಾಂಕ್ ಯು ಜನಾರ್ದನ್ ನಿಮ್ಮೆಲ್ಲ ಮಾಹಿತಿಗಾಗಿ.